ಅಡ್ಡ ಮತದಾನದಿಂದ ಧರ್ಮಸ್ಥಳದ ಮೊರೆ ಹೋದ ಬಿಜೆಪಿ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿಸಲು ತೀರ್ಮಾನ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ನಿರ್ಧಾರ. ಗುರುವಾರ ಅಥವಾ ಶುಕ್ರವಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸ್ತೇವೆ. ತಾಯಿಗೆ ದ್ರೋಹ ಮಾಡಿದ ಶಾಸಕರನ್ನ ಪತ್ತೆ ಹಚ್ಚುತ್ತೇವೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆ. ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಅಡ್ಡ ಮತದಾನ ಯಾರು ಮಾಡಿದಾರೋ ಅವರನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಇದೀಗ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಅವರ ನಡೆಯನ್ನ ಸ್ವಾಗತ ಮಾಡಿದ್ದಾರೆ ಬಿಜೆಪಿಯ ಶಾಸಕರು. ಮಂಜುನಾಥನ ಮೇಲೆ ಪ್ರಮಾಣ ಮಾಡಿಸಲು ತೀರ್ಮಾನಿಸಲಾಗಿದೆ. ಸುರೇಶ್ ಅವರು ಕೂಡ ಅಡ್ಡ ಮತದಾನದ ಬಗ್ಗೆ ತಮ್ಮ ಮೇಲೆ ಕೇಳಿಬಂದ ಆರೋಪದ ಕುರಿತು ಪ್ರತಿಕ್ರಿಯೆಯನ್ನು ಕೊಡುವಾಗ, ಚನ್ನಕೇಶವನ ಮೇಲೆ ಆಣೆ ಮಾಡ್ತೀನಿ, ಮಂಜುನಾಥನ ಮೇಲೆ ಆಣೆ ಮಾಡ್ತೀನಿ, ನಾನು ಅಡ್ಡ ಮತದಾನ ಮಾಡಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಯಾರಿಗೆ ಓಟ್ ಹಾಕಬೇಕು ಅಂತ ವಿಪ್ ಜಾರಿ ಮಾಡಿದ್ರು ಅವರಿಗೇನೆ ನಾನು ಓಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ಗುರುತರ ಆರೋಪಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಆಣೆ ಪ್ರಮಾಣದ ಮೊರೆ ಹೋಗ್ತಿದ್ದಾರೆ ಬಿಜೆಪಿ ನಾಯಕರು. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು